ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಮದುವೆ ಫಿಕ್ಸ್ ಆಗಿದೆ ಅಂತ? ಮಾಡ್ತೀನಿ ನೋಡಿ ನಿಂಗೆ. ಏನೇತ್ರ ಮದುವೆ ಫಿಕ್ಸ್ ಆಗಿದೆ ಅಂತೆ, ಸ್ವೀಟ್ ಏನೋ ತಂದಿಲ್ವಾ? ಸ್ವೀಟ್ ಕೊಡ್ತೀಯಾ ಅಥವಾ ದೊಡ್ಡ ಪಾರ್ಟಿನೇ ಕೊಡ್ತೀಯಾ? ಅಂದರೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೇನು ಇವರಿಗೇನು ಅನಿಸಿಲ್ವಾ? ಬೇಜಾರಾಗಿಲ್ವಾ? ಇವರು ಆರಾಮಾಗಿ ಖುಷಿ ಖುಷಿಯಾಗಿದ್ದಾರೆ. ಮಾತಾಡಿ ನೇತ್ರ, ಸುಮ್ಮನೆ ಇದ್ದೀರಲ್ಲ. ಪಾರ್ಟಿ ಯಾವಾಗ? ಹಾಂ ಸರ್, ಕೊಡಿಸ್ತೀನಿ. ಮದುವೆ ಮದುವೆ ಆಗಲಿ ಆವಾಗ ಕೊಡಿಸ್ತೀನಿ ಸರ್. ಇನ್ನೇನು ಮದುವೆ ಹತ್ತಿರ ಇರುತ್ತಲ್ಲ ಆವಾಗ ಪಾರ್ಟಿ ಕೊಡಿಸ್ತೀನಿ. ಹಾಂ ಹಾಂ ಹಾಂ, ಯಾವಾಗ ಮದುವೆ? ನೆಕ್ಸ್ಟ್ ಮಂತಾ? ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಸರ್. ಓ, ಕಂಗ್ರ್ಯಾಚುಲೇಷನ್ಸ್ ನೇತ್ರ, ಮದುವೆ ಫಿಕ್ಸ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರ್, ಹತ್ತಿರ ಯಾಕೆ ಬರ್ತಾ ಇದ್ದೀರಾ? ಸಾಗರ್, ನೋಡಿಲ್ಲಿ ಯಾರು ಬಂದಿದ್ದಾರಂತ. ಸರ್, ಮ್ಯಾಮ್ ಕರೀತಾ ಇದ್ದಾರೆ. ಹಾಂ ಮಮ್ಮಿ, ಬಂದೆ. ಬಚಾವಾದೆ. ಇವರಿಗೇನು ಬೇಜಾರಾಗೇ ಇಲ್ವಾ? ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೂ ಎಷ್ಟು ಆರಾಮಾಗಿದ್ದಾರಲ್ಲ ಇವರು. ಅಂದರೆ ಇವ್ರಿಗೆ ನಾನು ಇಷ್ಟ ಇಲ್ಲ ಅಂತ ಅರ್ಥ. ನಾನೇ ಸುಮ್ಮನೆ ಏನೇನೋ ಅಂದ್ಕೊಂಡ್ಬಿಟ್ಟೆ. ಇನ್ಮೇಲೆ ಈ ಥರ ಎಲ್ಲ ನನ್ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಅಷ್ಟೇ ಇದ್ಬಿಡ್ತೀನಿ. ಸುಮ್ಮನೆ ಏನೇನೋ ತಲೆಯಲ್ಲಿ ಇಟ್ಕೊಂಡು ಬೇಡ, ಇದೆಲ್ಲ ಸರಿಯಲ್ಲ. ನನ್ನ ಕೆಲಸ ಏನಿದೆ ಅಷ್ಟೇ ನೋಡ್ತೀನಿ ಇನ್ಮೇಲೆ. ಬೇರೆದೇನೋ ತಲೆಯಲ್ಲಿ ಹಾಕ್ಕೊಳ್ಳೋದಿಲ್ಲ. ವೈನಿ, ಹೆಂಗದಿರಿ? ಆರಾಮದಿರಿ? ಹಾಂ ಅತ್ತಿಗೆಮ್ಮ, ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ? ಮನೆಗೆಲ್ಲರೂ ಆರಾಮದಾರ? ಅಣ್ಣ ಇಲ್ಲಿ ಕಾಣಿಸ್ತಾನೆ ಇಲ್ಲಲ್ರಿ? ಅದು ನಿಮ್ಮಣ್ಣ ಆಫೀಸ್ಗೆ ಹೋಗಾರಿ. ಇವತ್ತೇನೋ ಬೆಳಗ್ಗೆನೇ ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ ಅಂತ ಬೇಗ ಹೋದಾರಿ. ನೀವು ಬರೋದು ನಮ್ಗೆ ಗೊತ್ತೇ ಇಲ್ಲ ಆಗಿತ್ತು. ಏನು ಸಡನ್ನಾಗಿ ಬಂದುಬಿಟ್ರಲ್ಲ. ಗೊತ್ತಿದ್ದಿದ್ರೆ ನಿಮ್ಮಣ್ಣ ಮನೇಲೇ ಇರ್ತಿದ್ರು. ಅಯ್ಯೋ, ನನ್ನ ಮಗಳದ್ದು ಸ್ಪಂದನದು ಕಾಲೇಜ್ ಮುಗೀತಾ, ಅವಳಿಗೆ ಅವ್ರ ಮಾವನ ನೋಡ್ಬೇಕಂತ ಆಸೆ ಆಗಿಬಿಟ್ಟಿದಂತೆ. ನಿನ್ನೆ ಏನೋ ಕನಸಲ್ಲಿ ಸಾಗರ್ ಬಂದಿದ್ದಂತೆ. ಅದಕ್ಕೋಸ್ಕರ ನಾನು ಸಾಗರ್ ಮಾವನ ನೋಡಬೇಕು ಅಂತ ಒಂದೇ ಸಮಯ ಹಠ ಹಿಡಿದ್ಬಿಟ್ಟಿದ್ದಾಳೆ ರಾತ್ರಿಯಿಂದ. ಅದಕ್ಕೋಸ್ಕರ ಆಯ್ತು ಬಾ ಅಮ್ಮ, ನೀನು ಹೆಂಗೋ ನಿಮ್ಮ ಮಾವನ ನೋಡ್ಬೇಕಂತೆಲ್ಲ, ಬಾ ಹೋಗಬಿಡೋಣ ಅಂತ ಕರ್ಕೊಂಡು ಬಂದೆ ನೋಡು. ಹಾಂ ಹೌದನ್ರಿ ಅತ್ತೆ ಆರಾಮದಿರಲ್ಲ? ಸ್ಪಂದನ ಆರಾಮದಿಯಾ? ಹಾಂ ಆಂಟಿ ಆರಾಮದೀನಿ. ಚಿನ್ನಿ ಆರಾಮಿದ್ದಾಳೆ? ಹಾಂ ಆರಾಮಿದ್ದಾಳೆ. ಅವಳು ಸ್ಕೂಲ್ಗೆ ಹೋಗಿದ್ದಾಳೆ, ಇನ್ನೇನು ಬರ್ಬೋದು. ಎಲ್ಲಿ ಸಾಗರ್ ಮಾವ ಕಾಣಿಸ್ತಾನೆ ಇಲ್ಲ? ನಾವು ಬಂದು ಎಷ್ಟೊತ್ತಾಯಿತು? ಅದಕ್ಕೆಮ್ಮ, ನಾವು ಬಂದಿದ್ದು ಖುಷಿ ಇಲ್ವಾ? ಅಯ್ಯೋ ಹಾಗೇನಿಲ್ರಿ ಅಂಟ್ಯಾರ. ಬರ್ರಿ, ನಿಮ್ಮ ಅಣ್ಣನ ಮನೆಗೆ ನೀವು ಬಂದ್ರೆ ನಮಗೆ ಖುಷಿ ಆಗಲ್ಲನ್ರಿ. ಬರ್ರಿ, ಇದು ನಿಮ್ಮ ತವ್ರ ಮನೆ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಅತ್ತೆ ಸಾಗರ್ ಮಾವನ ಕರೀರಿ. ಎಷ್ಟೊತ್ತಾಯಿತು ಬಂದೇ ಇಲ್ಲ? ನಾವು ಬಂದು ಎಷ್ಟೊತ್ತಾಯಿತು? ಸಾಗರ್ ಮಾವನ್ನ ನೋಡಂಗೆ ಅನಿಸಿದೆ, ಕರೀರಿ ಅತ್ತೆ. ಆಂಟಿ ನೀವಾದರೂ ಕರೀರಿ ಸಾಗರ್ ಮಾವನ್ನ, ಇನ್ನೂ ಬರ್ತಾನೆ ಇಲ್ಲಲ್ಲ. ಹಾಂ ಸ್ಪಂದನ, ಇನ್ನೇನು ಬರ್ಬೋದು, ಕರೆದಿದ್ದೀನಿ, ಬರ್ಬೋದು. ಒಳಗಡೆ ಏನಾದರೂ ಕೆಲಸ ಮಾಡ್ತಿರ್ಬೋದು, ಬರ್ಬೋದು. ಕೂತವ್ರಿ. ಅಂದಂಗೆ ನಿಮ್ಮ ಡ್ಯಾಡಿ ಬರಲಿಲ್ಲ ಅಂಟ್ಯಾರ? ಕಾಕರ್ ಬರಲಿಲ್ಲನ್ರಿ? ಇಲ್ಲ ರೀ ವೈನಿ, ಏನೋ ಕೆಲಸ ಇತ್ತಂತ ಅವ್ರದ್ದು ಆಫೀಸಲ್ಲಿ, ಹಾಗಾಗಿ ಬರಲಿಲ್ಲ. ಇವ್ರದೊಂದು ಹಠ ಅಂದರೆ ಹಠ, ನಾ ಸಾಗರ್ ಮಾವನ್ ನೋಡಬೇಕು ಅಂತ ಹಠ ಹಿಡಿದಲ್ಲ, ಅದಕ್ಕೋಸ್ಕರ ನಾವಿಬ್ಬರೇ ಬಂದ್ವಿ. ಓ ಹೌದನ್ರಿ, ಚಲೋ ಆಯ್ತು ಬಿಡ್ರಿ. ಕುತ್ಕೋ ಬರ್ರಿ, ಬರ್ಬೋದು. ಇನ್ನೇನು ಸಾಗರ್. ಸ್ಪಂದನ ಕುತ್ಕೋಬಾ ಅಮ್ಮ. ಇಲ್ಲ ಅತ್ತೆ, ನಾ ಸಾಗರ ಮಾವನ್ ನೋಡೋವರೆಗೂ ಕುತ್ಕೊನಲ್ಲ. ಬೇಕರೀರಿ, ನಾ ಸಾಗರ ಮಾವನ್ ನೋಡಬೇಕು. ಹಿಂಗೆ ನೋಡ್ರಿ ವೈನಿ, ನಿನ್ನೆಯಿಂದ ಇದೇ ಹಠ. ಇನ್ನು ರಾತ್ರಿ ಏನೂ ಊಟ ಮಾಡಿಲ್ಲ, ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ, ಏನೂ ಇಲ್ಲ. ಹಂಗೆ ಉಪವಾಸದ ನೋಡ್ರಿ. ನಾ ಸಾಗರ ಮಾವನ್ ನೋಡಬೇಕು ಅಂತ ಒಂದೇ ಸಮಯ ಹಠ ಹಿಡ್ಕೊಂಡ್ಬಿಟ್ಟಾಳ ನೋಡ್ರಿ. ಹಾಂ ಹೌದನ್ರಿ ಅಂಟ್ಯಾರ. ಬರ್ತಾನ್ರಿ ಇನ್ನೇನು. ಸಾಗರ್ ಅತ್ತೆ, ಸ್ಪಂದನ ಯಾವಾಗ ಬಂದ್ರಿ? ಆರಾಮದಿರಾ? ಮಾವ, ಎಷ್ಟೊತ್ತಾಯ್ತು ನಾವು ಬಂದು? ನೀವು ಇವಾಗ ಬಂದಿಯಾ ಹೊರಗಡೆ? ಸ್ಪಂದನ ಸರಿ, ಆ ಕಡೆ ಏನು ಮಾಡ್ತಾ ಇದೆಯಾ? ಸರಿ. ಏನು ಮಾವ, ನಿನ್ನನ್ನು ನೋಡ್ಬೇಕಂತ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಒಂದು ಹಗ್ಗು ಮಾಡಲ್ಲ ಅಂತ ಅಂತೀಯಲ್ಲ ನೀನು? ಏನಪ್ಪ ಸಾಗರ್ ನೀನು, ಆಕೆ ನಿನ್ನ ನೋಡ್ಬೇಕಂತ ಎಷ್ಟು ಹಠ ಹಿಡ್ಕೊಂಡು ಉಪವಾಸ ಇದ್ದು ಅಷ್ಟು ದೂರದಿಂದ ಬಂದಿದ್ದಾಳೆ. ಏನೋ ಒಂದು ಹಗ್ಗು ಕೊಡ್ಬೇಕಂತ, ಹಗ್ಗು ಕೊಡಪ್ಪ ನೀನು. ನೇತ್ರ ಇಲ್ಲೇ ಇದ್ದಾಳಲ್ಲ. ಅಯ್ಯೋ ಸ್ಪಂದನ, ನೀನು ಅಷ್ಟು ದೂರದಿಂದ ನನಗೋಸ್ಕರ ಬಂದಿಯಾ? ನಿನ್ನನ್ನು ನೋಡಿ ನನಗಂತೂ ಭಾಳ ಖುಷಿ ಆಯಿತು ನೋಡು. ಹೌದಾ ಮಾವ? ನಿನ್ನ ಕನಸಲ್ಲಿ ಬಂದಿದ್ದ ನಾನು ನಿನ್ನೆ, ಅದಕ್ಕೆ. ಹೌದು, ನನ್ನ ಕನಸಲ್ಲೂ ನಿನ್ನೆ ಬಂದಿದ್ದೆ ನೀನು. ಮಮ್ಮಿ, ಏನಾಗಿದೆ ನಿನ್ನ ಮಗಗೆ? ಈ ಥರ ಎಲ್ಲ ಮಾತಾಡಕ್ಕಂತಾನಲ್ಲ ಸಾಗರ ಇದು? ನನಗೂ ಅದೇ ಗೊತ್ತಾಗ್ತಿಲ್ಲಪ್ಪ. ಈ ಥರ ಮಾತಾಡ್ತಾನ ಸಾಗರ? ಇವನಿಗೇನು ಹುಚ್ಚಿಗೆ ಚಿಡ್ದಿದ್ದೇನಾ ಈ ಥರ ಮಾತಾಡೋದಕ್ಕೆ? ಸ್ಪಂದನ ಅಂದರೆ ಸಾಕು ಮೈಯೆಲ್ಲ ಉರಿ ಬಿದ್ದಂಗೆ ಮಾಡ್ತಿದ್ದ. ಇದೇನಿದು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾನಲ್ಲ? ನನಗೂ ನಂಬೋಕೆ ಆಗ್ತಾ ಇಲ್ಲ. ಸಾಗರ್, ಆರಾಮದಿಯಲ್ಲ ನೀನು? ಹಾಂ ಅಕ್ಕ, ಇಷ್ಟೋ ತನಕ ಆರಾಮಿಲ್ಲಾಗಿದ್ದೆ. ಇವಾಗ ಸ್ಪಂದನ ಬಂದಲ್ಲ, ಇವಾಗ ಆರಾಮಾಗಿದ್ದೀನಿ. ಮಮ್ಮಿ, ನಂಗೆ ಸ್ವಲ್ಪ ನಾಷ್ಟ ಕೊಟ್ಟು ಬರ್ರಿ, ಹಸುವಾಗಿದೆ. ಅಂಟ್ಯಾರ ಬರ್ರಿ, ನೀವು ನಾಷ್ಟ ಮಾಡಂತ್ರಂತ. ವೈನರಿ, ನನಗೆ ಅಂಟ್ಯಾರ ಎಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ನೈನಾ ಅಂತ ಕರೀರಿ ಸಾಕು. ಅಲ್ಲ ರೀ, ನೀವು ನನಗಿಂತ ದೊಡ್ಡವ್ರಿ. ನನ್ನ ಹೆಸರಿಟ್ಟು ಕರೆದ್ರೆ ನಿಮ್ಮ ಅಣ್ಣ ನಂಗೆ ಬೈದ ಬಿಡ್ತಾರೆ ನೋಡ್ರಿ. ಅಯ್ಯೋ ವೈನರಿ, ನಾನು ಅಣ್ಣನಿಗೆ ಹೇಳ್ತೀನಿ ಅಂತ ತಗೋರಿ. ನೀವೇನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಂಗೆ ಅಂಟ್ಯಾರ ಆ ಥರ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಸ್ಟೈಲಾಗಿ ನಯನ ಅಂತ ಕರೀರಿ ಸಾಕು.
ಹಾಂ ಆಯಿತು ನೈನ ಬರ್ರಿ ನಾಷ್ಟ ಮಾಡಂತೆ ಅಂತ ದೋಸೆ ಹಾಕ್ಕೊಡ್ತೀನಿ. ಹಾಂ ಹಾಂ ನೀವು ಹೋಗಿರಿ ನಾವು ಬರ್ತೀವಿ. ಖುಷಿ ಬಾ ದೋಸೆ ಹಾಕೋಣ. ಸರಿ ಮಮ್ಮಿ. ಸ್ಪಂದನ ಏನು ಖುಷಿನಲ್ಲಿ ತೇಲಾಡ್ತಾ ಇದೆಯಲ್ಲ. ಮಮ್ಮಿ ನೋಡಿದ್ಯಾ ಮಾವ ನನಗೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಮಾವನ ಕನಸಲ್ಲೂ ಬಂದಿದ್ದೆ ಅಂತ ನಾನು ನಿನ್ನೆ. ಒಂದು ನಿಮಿಷ ಇರು, ಎಲ್ಲರೂ ಅದಾರ ನಾನು ನೋಡ್ತೀನಿ. ಅವರು ಇಲ್ಲೆಲ್ಲರೂ ಇದ್ರಾ? ತಡಿ ಒಂದು ನಿಮಿಷ ನೋಡ್ತೀನಿ. ಯಾಕೆ ಮಮ್ಮಿ ಏನಾಯಿತು? ಯಾರನ್ನು ನೋಡಿದೆ? ಅಯ್ಯೋ ಅವರು ನಮ್ಮ ಇದು ಯಾರದ ನಮ್ಮ ವೈನಿ ಅಥವಾ ಖುಷಿ ಯಾರು ಅದಾರನಂತ ನೋಡಿದೆ. ಯಾರೂ ಇಲ್ಲ, ಅವರು ಒಳಗಡೆ ಹೋದರು. ನಾನು ಹೇಳಿದ್ದೆಲ್ಲ ನೆನಪೈತಲ್ಲ, ಹೆಂಗಾರ ಮಾಡಿ ಸಾಗರನ ಬುಟ್ಟಿ ಹಾಕೋಬೇಕು. ಎಷ್ಟೊತ್ತಿದ್ರು ನೀನು ಸಾಗರನ ಮದುವೆ ಆಗಬೇಕು. ಸಾಗರನ ಮದುವೆ ಆದ್ರೆ ಇಡೀ ಆಸ್ತಿಗೆಲ್ಲ ನೀನೇ ಒಡತಿ ಆಗ್ತಿದ್ದಿ. ಆರಾಮಾಗಿರ್ಬೋದು. ನಮ್ಮ ಅಣ್ಣನ ಆಸ್ತಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಇವ್ರು ಮಾಡಿಕೊಂಡು ಅವ್ರ ಪಾಲು ಯಾಕೆ ಮಾಡಬೇಕು? ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು. ಹಿಂಗಾದ್ರೂ ಮಾಡಿ ಸಾಗರನ ಬುಟ್ಟಿ ಹಾಕೋಬೇಕು ನೋಡು. ಏನು? ಹ್ಞೂ ಮಮ್ಮಿ ಬಿಡ್ತೀನಾ? ನೋಡ್ತಾ ಇರು. ನೋಡಿದ್ಯಾ ಮಮ್ಮಿ, ಪ್ರತಿ ಸಲ ಸಾಗರ ಮಾವ ನನ್ನ ನೋಡಿದ್ರೆ ರೇಗಾಡ್ತಿದ್ದ, ಗುರ್ರ ಅಂತಿದ್ದ. ಆದರೆ ನೋಡಿದ್ಯಾ ಈ ಸಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ ಅಂತ? ನಾನು ನೋಡಿದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ ಅಂತ. ನೀನು ಹಾಗೆ ಅವ್ನ ಮೈ ಮೇಲೆ ಬಿದ್ದು ಅವನನ್ನು ಮಾತಾಡಿಸ್ಬೇಕು. ಅವ್ನು ಹೆಂಗೆ ಹೇಳ್ಬೇಕಂದ್ರೆ, ನನ್ನ ಮದುವೆ ಆದರೆ ಸ್ಪಂದನನೇ ಮದುವೆ ಆಗೋದು, ಮತ್ತು ಯಾರನ್ನೂ ಮದುವೆ ಆಗಲ್ಲ ಅಂತ ಅನ್ಬೇಕು. ಆ ಥರ ಅವನು ನಿನ್ನನ್ನು ಇಷ್ಟಪಡಬೇಕು. ಹಂಗೆ ಮೋಡಿ ಮಾಡ್ಬೇಕು ನೀನು. ಏನು ತಿಳಿತಾ? ಹ್ಞೂ ಮಮ್ಮಿ ಬಿಡ್ತೀನಾ? ಸಣ್ಣವಳಿದ್ದಾಗಿಂದಾನೇ ಸಾಗರ ಮಾವನ್ನೇ ಮದುವೆ ಆಗೋದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಈಸಿಯಾಗಿ ಮಾವನ್ನ ಬಿಟ್ಕೊಟ್ಬಿಡ್ತೀನಾ? ನಾನೇ ಮದುವೆ ಆಗೋದು ಸಾಗರ ಮಾವನ್ನ. ಹಂಗೆ ಖುಷಿನ ಮತ್ತು ನಿಮ್ಮ ಅತ್ತೆನ ಅವರನ್ನು ಒಂದು ಸ್ವಲ್ಪ ಹಂಗೆ ಬುಟ್ಟಿ ಒಳಗೆ ಹಾಕೋ. ಅವರಿಗೂ ಹಂಗೆ ನೈಸ್ ಮಾಡು. ಅವರು ಇಲ್ಲ ಅಂದ್ರೂ ನಿಮ್ಮ ಮಾವನ್ನ ಅಂದರೆ ನಮ್ಮ ಅಣ್ಣನ ಹತ್ರ ಮಾತ್ರ ನೀನು ಹುಷಾರಾಗಿರೋ. ನೀನೇನಾದರೂ ನಮ್ಮ ಅಣ್ಣನ ಮತ್ತು ಸಾಗರನ ಒಪ್ಪಿಸ್ಬಿಟ್ಟಿ ಅಂದ್ರೆ ಆಮೇಲೆ ನಮ್ಮ ಅತ್ತಿಗೆಮ್ಮನ್ನ ಖುಷಿನ ಒಪ್ಸೋದೇನು ಕಷ್ಟ ಅಲ್ಲ. ಹೆಂಗಾದರೂ ಮಾಡಿ ಫಸ್ಟ್ ಸಾಗರನ ಬುಟ್ಟಿ ಹಾಕೋ. ಸಾಗರ ಮಾತ್ರ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ನೋಡು. ಹಂಗೆ ಮಾಡು, ಸರಿನಾ? ಹೇಳಿದ ಅರ್ಥ ಆತಿಲ್ಲ ನಿನಗೆ? ಹ್ಞೂ ಮಮ್ಮಿ ಅರ್ಥ ಆಯಿತು. ಅದಕ್ಕೆ ತಾನೇ ನಾನು ಬಂದಿದ್ದು. ನೋಡ್ತಾ ಇರು, ಇನ್ನೂ ಒಂದು ತಿಂಗಳಲ್ಲಿ ಸಾಗರ ಮಾವ ನನ್ನ ಹಿಂದಿಂದ ಅಡ್ಡಾಡಬೇಕು. ಹಂಗೆ ಮಾಡ್ತೀನಿ. ಗುಡ್ ಗರ್ಲ್, ಹಂಗೆ ಮಾಡು. ನೈನಾ, ಸ್ಪಂದನ ಬರ್ರಿ, ದೋಸೆ ರೆಡಿಯಾಗಿದೆ, ನಾಷ್ಟ ಮಾಡಂತ್ರಂತ. ಹಾಂ ರೀ ವೈನಿ ಬಂದೆ. ಬಾ ಹೋಗೋಣ. ಅವರು ಇಲ್ಲಿ ಬಂದರೂ ಬರ್ಬೋದು. ಹುಷಾರಾಗಿರು. ಏನೂ ಮಾತಾಡೋದಿದ್ರು ನಮ್ಮ ರೂಮಲ್ಲೇ ಬಂದು ಇಬ್ಬರು ಮಾತಾಡೋಣ, ಸರಿನಾ? ಹ್ಞೂ ಮಮ್ಮಿ, ಏನೇ ಮಾತಾಡೋದಿದ್ರು ರೂಮಲ್ಲೇ ಬಂದು ಮಾತಾಡ್ತೀನಿ. ಬಾ ಮಮ್ಮಿ, ಹಸುವಾಗಿದೆ, ದೋಸೆ ಹಾಕಿದಾರಂತೆ, ತಿನ್ನೋಣ. ನಡಿ. ನೇತ್ರ, ಯಾಕೆ ಸುಮ್ಮನೆ ಕೂತಿದ್ಯಾ? ಹಾಂ ಅದು ಸರ್, ಇನ್ನೂ ಚಿನ್ನಿ ಬಂದಿಲ್ಲ ಸ್ಕೂಲಿಂದ, ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡಿದ್ದೆ. ಅವಳು ಬಂದಿಲ್ಲ ಅಂದರೆ ಏನಾಯಿತು? ಆಫೀಸ್ ಕೆಲಸ ಮಾಡಿ ಹೋಗೋನು ಸ್ವಲ್ಪ. ಹಾಂ ಸರಿ ಸರ್, ಮಾಡ್ತೀನಿ. ಯಾಕೆ ಆರಾಮಿಲ್ವಾ? ಮುಖ ಏನು ಒಂಥರ ಮಾಡ್ಕೊಂಡಿದ್ಯಲ್ಲ? ಹಾಂ ಹಾಗೇನಿಲ್ಲ ಸರ್, ಸ್ವಲ್ಪ ತಲೆನೋವಿತ್ತು ಅಷ್ಟೇ. ಸರಿ ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡು. ನಾವಲ್ಲಿ ಫ್ಯಾಮಿಲಿ ಮಾತಾಡ್ತಾ ಇರ್ತೀವಿ. ಆಮೇಲೆ ಬಾ, ಆಫೀಸ್ ಕೆಲಸ ಹೇಳ್ತೀನಿ ನಿನಗೆ. ಸರಿ ಸರ್, ಆಯಿತು. ನನಗೆ ಕಾಡಿಸ್ತೀಯಾ? ಇನ್ಮೇಲೆ ನೋಡ್ತಾ ಇರು ನಿನಗೆಷ್ಟು ಕಾಡಿಸ್ತೀನಿ ಅಂತ. ನಾನು ಯಾಕೆ ಎಷ್ಟು ಬೇಜಾರಲ್ಲಿದ್ದೀನಿ? ಅವ್ರ ಅತ್ತೆ ಮಗಳ ಜೊತೆ ಮಾತಾಡಿದರೆ ನನಗೆ ಯಾಕೆ ಬೇಜಾರಾಗಬೇಕು? ನಾನು ಇನ್ಮೇಲೆ ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಅವ್ರ ಮನಸ್ಸಲ್ಲೇ ನಾನಿಲ್ಲ ಅಂತ ಅಂದಮೇಲೆ ನಾನು ಇಲ್ಲದನ್ನೆಲ್ಲ ತಲೆಯಲ್ಲಿ ಹಾಕೋಬಾರ್ದು. ಆದರೂ ಯಾಕೋ ಭಾಳ ಬೇಜಾರಾಗ್ತಾ ಇದೆ ನನಗೆ. ಯಾಕಂತ ಗೊತ್ತಿಲ್ಲ. ನಿಜ, ನನಗಂತೂ ಭಾಳ ಬೇಜಾರಾಗ್ತಾ ಇದೆ. ನನಗೆ ಇವತ್ತು ಕೆಲಸ ಮಾಡೋಕ್ಕೂ ಮೂಡೇ ಇಲ್ಲ. ಅಡನೂ ಬರ್ತಾ ಇದೆ, ಯಾಕಂತ ಗೊತ್ತಿಲ್ಲ. ನನಗೆ ಯಾಕೆ ಈ ಥರ ಆಗುತ್ತೆ? ಯಾಕೆ ನನಗೆ ಇಷ್ಟು ಹರ್ಟ್ ಆಗ್ತಾ ಇದೆ? ಯಾಕಂತ ಏನೂ ಗೊತ್ತೇ ಆಗ್ತಾ ಇಲ್ಲ ನನಗೆ. ಸುಮ್ಮನೆ ಅಳು ಬರ್ತಾ ಇದೆ. ಯಾಕೆ ಅಳು ಬರ್ತಾ ಇದೆ ನನಗೆ? ನೇತ್ರ ಹಾಂ ಹೇಳಿ ಮ್ಯಾಮ್, ಕರೆದ್ರಾ? ಹ್ಞೂ ನೇತ್ರ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹಾಂ ಹೇಳಿ ಮೇಡಮ್. ಅದ್ರಲ್ಲಿ ಹೆಲ್ಪ್ ಅಂತ ಯಾಕೆ ಕೇಳ್ತೀರಾ? ಏನು ಮಾಡ್ಬೇಕು ಹೇಳಿ? ಅದು ಮನೇಲಿ ಭಾಳ ಜನ ಆಗಿಬಿಟ್ಟಿದ್ದಾರೆ. ನನಗೊಬ್ಬಳಿಗೆ ದೋಸೆ ಹಾಕೋದಕ್ಕೆ ಆಗ್ತಿಲ್ಲ. ಪ್ಲೀಸ್ ನೀನು ಹೆಲ್ಪ್ ಮಾಡ್ತೀಯಾ? ಒಂದು ಕಡೆ ನೀನು ದೋಸೆ ಹಾಕೋ, ಇನ್ನೊಂದು ಕಡೆ ನಾನು ದೋಸೆ ಹಾಕ್ತೀನಿ. ಅದು ಅಲ್ಲದೆ ಮನೆಗೆ ಗೆಸ್ಟ್ ಎಲ್ಲ ಬಂದಿದ್ದಾರಲ್ಲ, ಅವರಿಗೆಲ್ಲ ದೋಸೆ ಜಾಸ್ತಿ ಬೇಕು. ನನಗೆ ಗೊತ್ತೇ ಇಲ್ಲ ಇವರೆಲ್ಲ ಬರ್ತಾರಂತ. ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಹಾಂ ರೀ ಮೇಡಮ್, ಅದರಲ್ಲಿ ಏನೈತಿ, ನಾನು ಹಾಕ್ಕೊಡ್ತೀನಿ. ಅಂದಂಗೆ ಇವ್ರು ಯಾರಂತ ಗೊತ್ತಾಗಲಿಲ್ಲ. ಅಯ್ಯೋ ಇವರು ನಮ್ಮ ಅತ್ತೆ, ಅಂದರೆ ನಮ್ಮ ಡ್ಯಾಡಿ ಇದ್ದಾರಲ್ಲ, ನಮ್ಮ ಡ್ಯಾಡಿದು ಸ್ವಂತ ತಂಗಿ, ಅವ್ರ ಮಗಳು.